PG ಇಲ್ಲ ಹಾಸ್ಟೆಲ್ದಾಗ ನಿಮ್ಗೆ ಯಾವ ತರ ಹಾಂಟೆಡ್ ಎಕ್ಸ್ಪೀರಿಯನ್ಸ್ ಆಗೈತಿ? ನಿತಿನ್ ಮತ್ತು ಅಭಿಜಿತ್ ಅನ್ನೋರು ಒಡಿಶಾ ಒಳಗ್ ಒಂದ್ PG ಹುಡ್ಕಾತಿದ್ರು. ಎಲ್ಲಾ ಕಡೆ PG ಬಾಡಿಗೆ 15,000 ಮಟ್ಟ ಇತ್ತು. ಅವ್ರು ಬೇರೆ ಬೇರೆ ಕಡೆ ಹೋಗಿ ರೂಮ್ ಬಾಡಿಗೆ ಕೇಳಾತಿದ್ರು. ಫೈನಲಿ ಅವ್ರಿಗೆ ಒಂದ್ ರೂಮ್ ಸಿಕ್ತ. ಅಲ್ಲಿ ಬರೀ ರೆಂಟ್ 6,000 ಇತ್ತು. ಅವ್ರು ಖುಷಿಯಾಗಿ 6,000 ಕೊಟ್ಟು ರೂಮ್ ಒಳಗ್ ಸೆಟ್ಲ್ ಆಗಕ್ ಹೋದ್ರು. ರೂಮ್ ಒಳಗ್ ಹೋದಾಗ ನೋಡ್ತಾರ ಪೂರ್ತಿ ಡಸ್ಟ್ ಜೇಡರ್ ಬಳೆನ ತುಂಬಿದ್. ನಿತಿನ್ ರೂಮ್ ಓನರಿಗೆ ಫೋನ್ ಹಚ್ಚಿದ್ದ. ಕೇಳಿದ್ದ, ಯಾಕ್ರಿ ರೂಮ್ ಮೇಂಟೈನ್ ಮಾಡಿಲ್ಲ ನೀವು ಅಂತ ಹೇಳಿ. ಅದ್ರ ರೂಮ್ ಓನರ್ ಲಾಸ್ಟ್ ಟೈಮ್ ಇರೋರು 3 ತಿಂಗಳಾದ್ರೂ ರೂಮ್ ಖಾಲಿ ಮಾಡಿದ್ದಿಲ್ಲ, ರೆಂಟ್ ಕೊಡ್ಲಾರ್ದ ಓಡೋಗ್ಯಾರ ಅಂತ ಹೇಳಿ ಒಂದ್ ನೆವ ಕೊಟ್ಟ. ಇದು ನಾರ್ಮಲ್ ಅಂತ ಹೇಳಿ ನಿತಿನ್ ಮತ್ತು ಅಭಿಜಿತ್ ತಿಳ್ಕೊಂಡ ಒಳಗೆಲ್ಲ ಕ್ಲೀನ್ ಅಪ್ ಮಾಡಿ ಸೆಟ್ಲ್ ಆದ. ಒಂದಿನ ನಿತಿನ್ ಮತ್ತು ಅಭಿಜಿತ್ಗೆ ಒಂದ್ ಕನಸು ಬಿತ್ತು. ಒಬ್ಬ ಮನುಷ್ಯ ಬಂದ ಅವ್ರು ಕಂಟಿನ್ಯೂಸ್ಲಿ ಒಂದ ಮಾತು ಹೇಳತ್ತಿದ್ದ, ಈ ರೂಮ್ ನಿಂತ್ರು ಹೊರಗೆ ಹೋಗು, ಇಲ್ಲ ನಿಮ್ಗೆ ಇಬ್ರಿಗೂ ಸಾಯಿಸ್ಬಿಡ್ತೇನಂತ. ನೆಕ್ಸ್ಟ್ ಇಬ್ರು ಇದ್ರ ಬಗ್ಗೆ ಮಾತಾಡ್ಕೊಂಡ್ರೆ ಇಬ್ರಿಗೂ ಸೇಮ್ ಕನಸು ಬಿದ್ದಿತ್ತ. ಅವ್ರ ಮನಿ ಒಳಗ ಎಲ್ಲಾ ದೇವ್ರ ಫೋಟೋ, ದೇವ್ರ ಫ್ರೇಮ್ ಹಚ್ಚಾತ್ರ. ನೆಕ್ಸ್ಟ್ ಡೇ ನಿತಿನಿಗೆ ಅಚಾನಕ್ ಇಡೀ ಬಾಡಿ ಪ್ಯಾರಲೈಸ್ ಆದಂಗ ಆತ. ಅವ್ನ ಎದಿ ಮೇಲೆ ಆ ಸೇಮ್